ಸ್ವಾಮಿ ಕೊರಗಚ್ಚ. ಓಂ ನಮೋ ಭಗವತೆ ವಾಸುದೇವಾಯ. ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಗಬೇಕು. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇವಾಗ ಸಮಸ್ಯೆ ಆಗ್ತಾ ಉಂಟು. ಅವರು ನಿಮ್ಮ ಜೊತೆ ಮಾತನಾಡ್ತಾ ಇಲ್ಲ, ನೀವು ಹೇಳಿದ್ದು ಏನೂ ಮಾತು ಕೇಳ್ತಾ ಇಲ್ಲ. ಅಥವಾ ನಿಮ್ಮ ಮನೆಯಲ್ಲಿ ಅಥವಾ ಅವರ ಮನೆಯಲ್ಲಿ ನಿಮ್ಮ ಪ್ರೀತಿಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಒಪ್ತಾ ಇಲ್ಲ. ನೀವು ಎಷ್ಟೇ ಅರ್ಥ ಮಾಡಲಿಕ್ಕೆ ಟ್ರೈ ಮಾಡಿದ್ರು ನಿಮ್ಮ ಮನೆಯವರಿಗೆ ಅಥವಾ ಅವರ ಮನೆಯವರಿಗೆ ಅರ್ಥ ಆಗ್ತಾ ಇಲ್ಲ. ಅಂದರೆ ನಿಮಗೆ ಇಬ್ಬರಿಗೆ ಗೊತ್ತಿರುತ್ತೆ, ನೀವು ಚೆನ್ನಾಗಿರ್ತೀರ, ಲೈಫಲ್ಲಿ ಖುಷಿಯಾಗಿರ್ತೀರ. ಬಟ್ ಇಲ್ಲಿ ಬೇರೆಯವರು ನಿಮ್ಮ ಮನೆಯವರಿಗೆ ಏನೋ ಹೇಳಿಬಿಟ್ಟು ಅವರು ಒಪ್ಪದೇ ಇರ್ಬೋದು, ಅಥವಾ ನಿಮ್ಮ ಪೇರೆಂಟ್ಸೇ ಮನೆಯವರೇ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಒಪ್ಪದೇ ಇರ್ಬೋದು. ಬೇಡ ಹುಡುಗ, ಬೇಡ ಈ ಹುಡುಗಿ, ಅಥವಾ ಥರ್ಡ್ ಪಾರ್ಟಿ ಸಿಚುವೇಷನಿಂದ ನಿಮ್ಮ ಮಿಡ್ಲಲ್ಲಿ ಸಮಸ್ಯೆ ಆಗ್ತಾ ಇರ್ಬೋದು. ಸೊ ನಿಮ್ಮ ವ್ಯಕ್ತಿ ನಿಮ್ಮ ಕಡೆ ಆಕರ್ಷಣೆ ಆಗಲಿಕ್ಕೆ ನಾನು ಈ ಒಂದು ತಂತ್ರವನ್ನು ಹೇಳಿಕೊಡ್ತಾ ಇದ್ದೇನೆ. ಸೊ ಇದನ್ನು ನೀವು ಮಾಡಬೇಕಾಗುತ್ತೆ. ತುಂಬ ಸುಲಭವಾದಂತಹ ತಂತ್ರ, ಯಾವ ಥರ ಮಾಡೋದಂತ ಹೇಳ್ತೇನೆ. ಸೊ ನಂಬಿಕೆಯನ್ನಿಟ್ಟು ಮಾಡಿ. ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮ ಕಡೆ ಆಕರ್ಷಣೆಯಾಗಿ ಬರಬೇಕು ಅನ್ನೋದಿರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ಮದುವೆಗೆ ಒಪ್ಪಬೇಕು ಅನ್ನೋದಿರ್ಬೋದು, ಅಥವಾ ಥರ್ಡ್ ಪಾರ್ಟಿ ದೂರ ಆಗಬೇಕು ಅನ್ನೋದಿರ್ಬೋದು. ಏನೇ ಒಂದು ಆಸೆ ಕೋರಿಕೆ ಇದು ನಿಮ್ಮ, ಅಂದರೆ ನೀವು ಯಾವ ವ್ಯಕ್ತಿಯನ್ನು ನಿಮ್ಮ ಹುಡುಗ ಅಥವಾ ನಿಮ್ಮ ಹುಡುಗಿಯನ್ನು ಬಯಸ್ತಾ ಇದ್ದೀರಾ, ಅವ್ರು ನಿಜವಾಗಿಯೂ ನಿಮ್ಮನ್ನು ಪ್ರೀತಿ ಮಾಡ್ತಾಯಿದ್ರು, ನಿಜವಾಗಿಯೂ ನೀವಿಬ್ಬರು ಇಷ್ಟಪಟ್ಟಿದ್ದೀರಾ, ಇವಾಗ ಅವರು ಬದಲಾಗಿದ್ದಾರೆ, ಅಥವಾ ನೀವಿಬ್ಬರು ಒಂದಾಗಲಿಕ್ಕೆ ಬೇರೆ ಯಾರೋ ಸಮಸ್ಯೆ ಮಾಡ್ತಾ ಇದ್ದಾರೆ. ಸೊ ಅವರ ಮನಸ್ಸು ಪರಿವರ್ತನೆ ಆಗಬೇಕು. ನಿಮ್ಮ ಹುಡುಗ ಅಥವಾ ಹುಡುಗಿ ಕೂಡ ನಿಮ್ಮ ಕಡೆ ಅಟ್ರಾಕ್ಷನ್ ಬರಬೇಕು. ಏನು ಮಾಡಿ ಅಂದರೆ, ಒಂದು 5 ಕೆಂಪು ಬಣ್ಣದ ಗುಲಾಬಿ ಹೂ, ಡಾರ್ಕ್ ಕೆಂಪು ಗುಲಾಬಿ ಹೂ ಸಿಗುತ್ತೆ ಅಲ್ಲ, ರೋಸ್. ಸೊ ರೆಡ್ ರೋಸನ್ನು ತಗೊಂಡ್ಬಿಟ್ಟು 5 ನೆನ್ಪಿಟ್ಕೊಳ್ಳಿ, 5. ಅದನ್ನು ಏನು ಮಾಡಬೇಕು ಅಂದರೆ, ಒಂದು ಫುಲ್ ನೈಟ್ ನಿಮ್ಮ ರೂಮಲ್ಲಿ ಒಂದು ನೀರಿನಲ್ಲಿ ಒಂದು ಗ್ಲಾಸಲ್ಲಿ ನೀರಿಟ್ಟು ಅದರಲ್ಲಿ ಇಟ್ಬಿಡಿ ಆ ಗುಲಾಬಿ ಹೂವನ್ನು. ಆ ನಂತರ ಮರುದಿವಸ, ಇವತ್ತು ಸಂಜೆ ಮಾಡಿದರೆ ನಾಳೆ ಬೆಳಿಗ್ಗೆ, ನಾಳೆ ಮಾಡಿದರೆ ನೀವು ನಾಳಿದ್ದು ಇದನ್ನು ತೆಗೆದುಕೊಂಡು ಹೋಗಿಬಿಟ್ಟು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಬೇಕು. ಅದು ನೀರಿನಲ್ಲಿ ಇಡುವಾಗ, ನಾನು ಇಷ್ಟಪಟ್ಟಂಥ ಹುಡುಗ ನನಗೆ ಸಿಗಬೇಕು, ಅವರು ನನಗೆ ಪ್ರಪೋಸ್ ಮಾಡಬೇಕು, ಅವರು ನಾನು ಹೇಳಿದ ಮಾತು ಕೇಳಬೇಕು, ಅಥವಾ ನನ್ನ ಹುಡುಗಿ ನನ್ನ ಪ್ರೀತಿಯೇ ಯಾವ ಥರ ಮುಂಚೆ ಮಾಡ್ತಾಯಿದ್ಲು ಅದೇ ಥರ ಮಾಡಬೇಕು, ನಂಬರ್ ಅನ್ಬ್ಲಾಕ್ ಮಾಡಬೇಕು, ನನ್ನ ಜೊತೆ ಮಾತನಾಡಬೇಕು. ಸೊ ಪ್ರೇಮಿಗಳ ದಿವಸ, ವ್ಯಾಲೆಂಟೈನ್ಸ್ ಡೇ ಬರ್ತಾ ಉಂಟು. ಸೊ ಅವ್ರು ನನಗೆ ಇಷ್ಟ ಮಾಡಬೇಕು, ಅವ್ರು ನನಗೆ ಇಷ್ಟ ಮಾಡಬೇಕು, ನಮ್ಮಿಬ್ಬರ ಮೀಟ್ ಆಗಬೇಕು. ಸೊ ಎಕ್ಸೈಟ್ಮೆಂಟ್ ತುಂಬ ಇರುತ್ತೆ ಪ್ರೀತಿಯಲ್ಲಿ. ಸೊ ಹಾಗಾಗಿ ನಿಮ್ಮದೇನು ಆಸೆ ಕೋರಿಕೆ ಉಂಟು ಅದನ್ನು ನೆನಪು ಮಾಡ್ಕೊಳ್ಳಿ. ಹಾಗೆಯೇ ಆ ಮಹಾದೇವನನ್ನು ಪ್ರಾರ್ಥನೆಯನ್ನು ಮಾಡಿ, ನಿಮ್ಮಷ್ಟ ದೇವರು ಸರ್ವಶಕ್ತನಾದ ಭಗವಂತ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಮಾಡಿಬಿಟ್ಟು ಅದನ್ನು ಮರುದಿವಸ ಯಾವುದಾದ್ರೂ ಮಹಾದೇವನ ದೇವಸ್ಥಾನಕ್ಕೆ, ಅಂದರೆ ಶಿವನ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಇಂಟೆನ್ಷನ್ನು ಸಂಕಲ್ಪ ಮಾಡಿಕೊಂಡು ಸೊ ಆ 5 ಗುಲಾಬಿ ಹೂವನ್ನು ಕೊಟ್ಟುಬಿಟ್ಟು ಬನ್ನಿ. ಇದರಿಂದ ನಿಮ್ಮ ಪ್ರೀತಿಯಲ್ಲಿರುವಂತಹ ಸಮಸ್ಯೆ ದೂರ ಆಗುತ್ತೆ. ಏನೇ ಒಂದು ಜಗಳ ಮನಸ್ತಾಪ ಆಗ್ತಾಯಿದ್ರೂ ದೂರ ಆಗುತ್ತೆ. ವಿದಿನ್ 7 ಡೇಸಲ್ಲಿ ನಿಮಗೆ ರಿಸಲ್ಟ್ ಕಾಣಿಸುತ್ತೆ. ಇದು ತುಂಬ ಪವರ್ಫುಲ್ ಆದಂತಹ ತಂತ್ರ. ಸೊ ನೈಟ್ ಮಾತ್ರ ನಿಮ್ಮ ಮಲಗುವಂಥ ಕೋಣೆಯಲ್ಲಿ ಆ ಗುಲಾಬಿ ಹೂ ನೀರಿನಲ್ಲಿ ಇರಬೇಕಾಗುತ್ತೆ. ಗ್ಲಾಸ್ ಇಲ್ಲ ಅಂದರೆ ಒಂದು ಲೋಟದಲ್ಲಿ ಚೆನ್ನಾಗಿ ತೊಳೆದುಬಿಟ್ಟು ಅದಕ್ಕೆ ನೀರು ಹಾಕಿಬಿಟ್ಟು ಆ ಗುಲಾಬಿ ಹೂವನ್ನು ತಗೊಂಡ್ಬಿಟ್ಟು 5 ಗುಲಾಬಿ ಹೂವನ್ನು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಹಾಗೆಯೇ ಮರುದಿವಸ ಕೂಡ ಪ್ರಾರ್ಥನೆ ಮಾಡಿ. ಇಂಟೆನ್ಷನ್ ನಿಮ್ಮ ಹುಡುಗ ನಿಮ್ಮ ಹುಡುಗಿ ನಿಮ್ಮ ಲೈಫಲ್ಲಿ ರಿಟರ್ನ್ ಬರಬೇಕು, ಥರ್ಡ್ ಪಾರ್ಟಿ ದೂರ ಆಗಬೇಕು, ನಮ್ಮ ಮದುವೆ ಆಗಬೇಕು, ಇಂಟೆನ್ಷನ್ ಇಟ್ಕೊಂಡು ಹೋಗಿ. 7 ದಿವಸದಲ್ಲಿ ಒಂದು ಪಾಸಿಟಿವ್ ಬದಲಾವಣೆ, ಒಂದು ಚೇಂಜಸ್ ಕಾಣಿಸುತ್ತೆ. ನಿಮಗೆ ರಿಸಲ್ಟ್ ಬಂದ ನಂತರ ಥ್ಯಾಂಕ್ ಯು ಗಾಡ್ ಅಂತ ಹೇಳಿಬಿಟ್ಟು ನಿಮ್ಮ ಅನುಭವವನ್ನು 1-2 ಮಾತಿನಲ್ಲಿ ನಮ್ಮ ಜೊತೆ ಶೇರ್ ಮಾಡಿ. ಹಾಗೆಯೇ ಯಾರಿಗೆಲ್ಲ ಪರ್ಸ್ನಲ್ ಪ್ರಾರ್ಥನೆ ಬೇಕು ಹೇಳಿ, ಪರ್ಸ್ನಲ್ ಪ್ರಾರ್ಥನೆ ಮಾಡ್ತೀನಿ. ಹಾಗೆಯೇ ಯಾರಿಗೆಲ್ಲ ಪರ್ಸ್ನಲ್ ಲೀಡಿಂಗ್ ಮಾಡಬೇಕು, ಸೊ ಕೆಲವೊಂದು ಮಂತ್ರಗಳನ್ನು ಹೇಳಿಕೊಡ್ತೇನೆ, ಕೆಲವೊಂದು ತಂತ್ರಗಳನ್ನು ಹೇಳಿಕೊಡ್ತೇನೆ. ಜಾಯಿನ್ ಬಟನ್ ಜಾಯ್ನ್ ಆಗ್ಬೋದು. ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಉಂಟು. ಏನೇ ಒಂದು ಸಮಸ್ಯೆ ಇದ್ದರೆ ನನ್ನ ಜೊತೆ ಶೇರ್ ಮಾಡಿ. ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ. ಹಾಗೆಯೇ ಕೆಲವೊಂದು ತಂತ್ರಗಳು ಈ ವ್ಯಾಲೆಂಟೈನ್ಸ್ ಡೇ ಮುಗಿಯೋದ್ರ ಒಳಗೆ ಬರುತ್ತೆ. ಸೊ ಅದನ್ನು ಮಾಡಿ. ಖಂಡಿತವಾಗಿಯೂ ನಿಮ್ಮ ಈ ಒಂದು ಪ್ರೇಮಿಗಳ ದಿವಸ ಒಂದು ಖುಷಿಯ ದಿನ ಆಗಲಿ ಅಂತ ನಾನು ಕೂಡ ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರನ್ನು ಪ್ರಾರ್ಥಿಸ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.